ವೆಲ್ಕಮ್ ಬ್ಯಾಕ್. 2025ಕ್ಕೆ ಗುಡ್ ಬೈ ಹೇಳಿ 2026ರ ನೂತನ ಕ್ಯಾಲೆಂಡರ್ ವರ್ಷವನ್ನ ಬರ್ಮಾಡ್ಕೊಳ್ಳೋ ಸಂಭ್ರಮ. ಹೀಗಾಗಿ ಸಹಜ ಕುತೂಹಲ, ಈ ವರ್ಷ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಅನೇಕರು ಕರೆ ಮಾಡಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಭುಜಂಗ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ನಮ್ದು 2026 ಹೇಗಿದೆ? ರಾಶಿ ಹೇಳಿ ಸರ್ ನಿಮ್ದು. ರಾಶಿ ಗೊತ್ತಿಲ್ಲ ಮೇಡಮ್. ಓಕೆ, ನಾನು ಒಂದು ಮಾತು ಹೇಳ್ತೇನೆ. ಭುಜಂಗ ಅವರೇ, ನಿಮ್ ಏಜ್ ಏನು? 46 ಸರ್. 45 ಸರ್. 45 ಇಯರ್ಸ್ ಆಗಿದೆ. ಕನ್ನಡದವರು, ಹಿಂದೂ ಸಂಸ್ಕೃತಿಯವರು. ನಿಮ್ದೊಂದು ಡೇಟ್ ಆಫ್ ಬರ್ತ್ ನ ಕೊಟ್ರೆ ಬರೀ ಆನ್ಲೈನ್ ಅಲ್ಲಿ ಫ್ರೀ ಆಗಿ, ನೀವು ₹100 ಕೊಡೋದು ಬೇಡ, ಫ್ರೀ ಆಗಿ ನಿಮ್ದೊಂದು ಜಾತಕ ಕಾಪಿ ಬರುತ್ತೆ. ಆ ಜಾತಕ ಕಾಪಿನಾದ್ರೂ ಪ್ರಿಂಟ್ ಔಟ್ ತಗೊಂಡು ನಮ್ಮಂತವ್ರ ಹತ್ರ ಅಥವಾ ಯಾರೋ ಸಿಕ್ಕಿದ್ರೆ ಅವ್ರ ಹತ್ರ ಅದನ್ನ ಕೇಳಿದಾಗ ನಿಮ್ನ ರಾಶಿ ನಕ್ಷತ್ರ ಹೇಳುವಷ್ಟಾರು ಸಂಸ್ಕಾರ ಬೇಕಲ್ವಾ? ಇದೆಷ್ಟು ಮುಖ್ಯ ಅಂತ ಹೇಳಿ ಅನೇಕರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುರುಗಳೇ, ನಾವು ಹುಟ್ಟಿದ ಯಾವಾಗ ಅನ್ನೋದನ್ನ ಇಂಗ್ಲಿಷ್ ಕ್ಯಾಲೆಂಡರ್ ನ ಡೇಟು ಟೈಮು ಬಿಟ್ರೆ ಬೇರೆ ಇನ್ನೇನೋ ಗೊತ್ತಿರೋದಿಲ್ಲ. ಇದು ಎಷ್ಟು ಮುಖ್ಯ ತಿಳ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ನಾನು ಇದನ್ನು ನಿಮಿತ್ತ ಮಾಡಿಕೊಂಡು ಹೇಳಿದ್ದು. ನಮಗೆ ಆಸಕ್ತಿ ಇದೆಯೋ ಇಲ್ವೋ, ಎಷ್ಟೋ ಜನಕ್ಕೆ ತಮ್ಮ ಜಾತಕದ ಬಗ್ಗೆ ಎಷ್ಟೋ ಜನಕ್ಕೆ ಆಸಕ್ತಿ ಇರೋದಿಲ್ಲ. ಬೀಳಬಾರ್ದ ಕಡೆ ಏಟು ಬಿದ್ದಾಗ ನಮ್ಮಂತವ್ನು ಹುಡ್ಕೊಂಡು ಬರ್ತಾರೆ ಅಷ್ಟೇನೇನೆ, ಆಯ್ತಾ? ಅವಾಗ ಆಸಕ್ತಿಯಿಂದ ಬರಲ್ಲ, ಅವಾಗ ಅನಿವಾರ್ಯವಾಗಿ ಬರ್ತಾರೆ. ಹಾಗಾದ್ರೂ ಬಂದು ಉದ್ಧಾರ ಆಗಿರೋರು ಬೇಕಾದಷ್ಟು ಜನ ನೋಡಿದೀನಿ, ನೋಡ್ತಾ ಇರ್ತೀನಿ ನಾನು, ಆಯ್ತಾ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇರಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸ್ಪೆಷಲಿ ಈಗಿನ 30ರ ಆಸುಪಾಸಿನಲ್ಲಿ ಇರತಕ್ಕಂತಹ ಒಂದು ಜನರೇಷನ್ ಏನಿದೆ, ಅವರ ಪುಟ್ಟ ಮಕ್ಕಳು 4-5 ವರ್ಷ ಇದು ಅಂತವರು ಆದಷ್ಟು ಕಾಳಜಿ ವಹಿಸಿ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ಪ್ರಿಂಟ್ಔಟ್ ತೆಗೆದು ಮಾಡಿ ತಿಳ್ಕೊಳ್ಳೋದು ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈಗಲೂ ಸಜೆಸ್ಟ್ ಇಟ್ಕೊಂಡಿರಿ. ನೀವೇನು ಎಲ್ಲರನ್ನೂ ಕೇಳಲೇಬೇಕಂತ, ಎಲ್ರಿಗೂ ಶ್ರದ್ಧೆ ಆವಾಗಲೇ ಬರ್ಬೇಕಂತ ಏನಿಲ್ಲ, ಆಯ್ತಾ? ಆದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀರಿ, ನಿಮ್ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅಂತಂತಂದ್ರೆ 45 ವರ್ಷ ಆಗಿ, ವೈಯಕ್ತಿಕವಾಗಿ ಅವರೊಬ್ಬರಿಗೆ ಅಂತಲ್ಲ, ಇನ್ ಜನರಲ್ ಅದಕ್ಕೆ ಅದನ್ನ ನಿಮಿತ್ತ ಇಟ್ಟುಕೊಂಡು ನಾನು ಎಲ್ರಿಗೂ ನಾನು ಅದನ್ನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ವೆಲ್ಕಮ್ ಬ್ಯಾಕ್. 2025ಕ್ಕೆ ಗುಡ್ ಬೈ ಹೇಳಿ 2026ರ ನೂತನ ಕ್ಯಾಲೆಂಡರ್ ವರ್ಷವನ್ನ ಬರ್ಮಾಡ್ಕೊಳ್ಳೋ ಸಂಭ್ರಮ. ಹೀಗಾಗಿ ಸಹಜ ಕುತೂಹಲ, ಈ ವರ್ಷ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಅನೇಕರು ಕರೆ ಮಾಡಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಭುಜಂಗ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ನಮ್ದು 2026 ಹೇಗಿದೆ? ರಾಶಿ ಹೇಳಿ ಸರ್ ನಿಮ್ದು. ರಾಶಿ ಗೊತ್ತಿಲ್ಲ ಮೇಡಮ್. ಓಕೆ, ನಾನು ಒಂದು ಮಾತು ಹೇಳ್ತೇನೆ. ಭುಜಂಗ ಅವರೇ, ನಿಮ್ ಏಜ್ ಏನು? 46 ಸರ್. 45 ಸರ್. 45 ಇಯರ್ಸ್ ಆಗಿದೆ. ಕನ್ನಡದವರು, ಹಿಂದೂ ಸಂಸ್ಕೃತಿಯವರು. ನಿಮ್ದೊಂದು ಡೇಟ್ ಆಫ್ ಬರ್ತ್ ನ ಕೊಟ್ರೆ ಬರೀ ಆನ್ಲೈನ್ ಅಲ್ಲಿ ಫ್ರೀ ಆಗಿ, ನೀವು ₹100 ಕೊಡೋದು ಬೇಡ, ಫ್ರೀ ಆಗಿ ನಿಮ್ದೊಂದು ಜಾತಕ ಕಾಪಿ ಬರುತ್ತೆ. ಆ ಜಾತಕ ಕಾಪಿನಾದ್ರೂ ಪ್ರಿಂಟ್ ಔಟ್ ತಗೊಂಡು ನಮ್ಮಂತವ್ರ ಹತ್ರ ಅಥವಾ ಯಾರೋ ಸಿಕ್ಕಿದ್ರೆ ಅವ್ರ ಹತ್ರ ಅದನ್ನ ಕೇಳಿದಾಗ ನಿಮ್ನ ರಾಶಿ ನಕ್ಷತ್ರ ಹೇಳುವಷ್ಟಾರು ಸಂಸ್ಕಾರ ಬೇಕಲ್ವಾ? ಇದೆಷ್ಟು ಮುಖ್ಯ ಅಂತ ಹೇಳಿ ಅನೇಕರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುರುಗಳೇ, ನಾವು ಹುಟ್ಟಿದ ಯಾವಾಗ ಅನ್ನೋದನ್ನ ಇಂಗ್ಲಿಷ್ ಕ್ಯಾಲೆಂಡರ್ ನ ಡೇಟು ಟೈಮು ಬಿಟ್ರೆ ಬೇರೆ ಇನ್ನೇನೋ ಗೊತ್ತಿರೋದಿಲ್ಲ. ಇದು ಎಷ್ಟು ಮುಖ್ಯ ತಿಳ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ನಾನು ಇದನ್ನು ನಿಮಿತ್ತ ಮಾಡಿಕೊಂಡು ಹೇಳಿದ್ದು. ನಮಗೆ ಆಸಕ್ತಿ ಇದೆಯೋ ಇಲ್ವೋ, ಎಷ್ಟೋ ಜನಕ್ಕೆ ತಮ್ಮ ಜಾತಕದ ಬಗ್ಗೆ ಎಷ್ಟೋ ಜನಕ್ಕೆ ಆಸಕ್ತಿ ಇರೋದಿಲ್ಲ. ಬೀಳಬಾರ್ದ ಕಡೆ ಏಟು ಬಿದ್ದಾಗ ನಮ್ಮಂತವ್ನು ಹುಡ್ಕೊಂಡು ಬರ್ತಾರೆ ಅಷ್ಟೇನೇನೆ, ಆಯ್ತಾ? ಅವಾಗ ಆಸಕ್ತಿಯಿಂದ ಬರಲ್ಲ, ಅವಾಗ ಅನಿವಾರ್ಯವಾಗಿ ಬರ್ತಾರೆ. ಹಾಗಾದ್ರೂ ಬಂದು ಉದ್ಧಾರ ಆಗಿರೋರು ಬೇಕಾದಷ್ಟು ಜನ ನೋಡಿದೀನಿ, ನೋಡ್ತಾ ಇರ್ತೀನಿ ನಾನು, ಆಯ್ತಾ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇರಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸ್ಪೆಷಲಿ ಈಗಿನ 30ರ ಆಸುಪಾಸಿನಲ್ಲಿ ಇರತಕ್ಕಂತಹ ಒಂದು ಜನರೇಷನ್ ಏನಿದೆ, ಅವರ ಪುಟ್ಟ ಮಕ್ಕಳು 4-5 ವರ್ಷ ಇದು ಅಂತವರು ಆದಷ್ಟು ಕಾಳಜಿ ವಹಿಸಿ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ಪ್ರಿಂಟ್ಔಟ್ ತೆಗೆದು ಮಾಡಿ ತಿಳ್ಕೊಳ್ಳೋದು ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈಗಲೂ ಸಜೆಸ್ಟ್ ಇಟ್ಕೊಂಡಿರಿ. ನೀವೇನು ಎಲ್ಲರನ್ನೂ ಕೇಳಲೇಬೇಕಂತ, ಎಲ್ರಿಗೂ ಶ್ರದ್ಧೆ ಆವಾಗಲೇ ಬರ್ಬೇಕಂತ ಏನಿಲ್ಲ, ಆಯ್ತಾ? ಆದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀರಿ, ನಿಮ್ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅಂತಂತಂದ್ರೆ 45 ವರ್ಷ ಆಗಿ, ವೈಯಕ್ತಿಕವಾಗಿ ಅವರೊಬ್ಬರಿಗೆ ಅಂತಲ್ಲ, ಇನ್ ಜನರಲ್ ಅದಕ್ಕೆ ಅದನ್ನ ನಿಮಿತ್ತ ಇಟ್ಟುಕೊಂಡು ನಾನು ಎಲ್ರಿಗೂ ನಾನು ಅದನ್ನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ.
ವೆಲ್ಕಮ್ ಬ್ಯಾಕ್. 2025ಕ್ಕೆ ಗುಡ್ ಬೈ ಹೇಳಿ 2026ರ ನೂತನ ಕ್ಯಾಲೆಂಡರ್ ವರ್ಷವನ್ನ ಬರ್ಮಾಡ್ಕೊಳ್ಳೋ ಸಂಭ್ರಮ. ಹೀಗಾಗಿ ಸಹಜ ಕುತೂಹಲ, ಈ ವರ್ಷ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಅನೇಕರು ಕರೆ ಮಾಡಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಭುಜಂಗ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ನಮ್ದು 2026 ಹೇಗಿದೆ? ರಾಶಿ ಹೇಳಿ ಸರ್ ನಿಮ್ದು. ರಾಶಿ ಗೊತ್ತಿಲ್ಲ ಮೇಡಮ್. ಓಕೆ, ನಾನು ಒಂದು ಮಾತು ಹೇಳ್ತೇನೆ. ಭುಜಂಗ ಅವರೇ, ನಿಮ್ ಏಜ್ ಏನು? 46 ಸರ್. 45 ಸರ್. 45 ಇಯರ್ಸ್ ಆಗಿದೆ. ಕನ್ನಡದವರು, ಹಿಂದೂ ಸಂಸ್ಕೃತಿಯವರು. ನಿಮ್ದೊಂದು ಡೇಟ್ ಆಫ್ ಬರ್ತ್ ನ ಕೊಟ್ರೆ ಬರೀ ಆನ್ಲೈನ್ ಅಲ್ಲಿ ಫ್ರೀ ಆಗಿ, ನೀವು ₹100 ಕೊಡೋದು ಬೇಡ, ಫ್ರೀ ಆಗಿ ನಿಮ್ದೊಂದು ಜಾತಕ ಕಾಪಿ ಬರುತ್ತೆ. ಆ ಜಾತಕ ಕಾಪಿನಾದ್ರೂ ಪ್ರಿಂಟ್ ಔಟ್ ತಗೊಂಡು ನಮ್ಮಂತವ್ರ ಹತ್ರ ಅಥವಾ ಯಾರೋ ಸಿಕ್ಕಿದ್ರೆ ಅವ್ರ ಹತ್ರ ಅದನ್ನ ಕೇಳಿದಾಗ ನಿಮ್ನ ರಾಶಿ ನಕ್ಷತ್ರ ಹೇಳುವಷ್ಟಾರು ಸಂಸ್ಕಾರ ಬೇಕಲ್ವಾ? ಇದೆಷ್ಟು ಮುಖ್ಯ ಅಂತ ಹೇಳಿ ಅನೇಕರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುರುಗಳೇ, ನಾವು ಹುಟ್ಟಿದ ಯಾವಾಗ ಅನ್ನೋದನ್ನ ಇಂಗ್ಲಿಷ್ ಕ್ಯಾಲೆಂಡರ್ ನ ಡೇಟು ಟೈಮು ಬಿಟ್ರೆ ಬೇರೆ ಇನ್ನೇನೋ ಗೊತ್ತಿರೋದಿಲ್ಲ. ಇದು ಎಷ್ಟು ಮುಖ್ಯ ತಿಳ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ನಾನು ಇದನ್ನು ನಿಮಿತ್ತ ಮಾಡಿಕೊಂಡು ಹೇಳಿದ್ದು. ನಮಗೆ ಆಸಕ್ತಿ ಇದೆಯೋ ಇಲ್ಲೋ, ಎಷ್ಟೋ ಜನಕ್ಕೆ ತಮ್ಮ ಜಾತಕದ ಬಗ್ಗೆ ಎಷ್ಟೋ ಜನಕ್ಕೆ ಆಸಕ್ತಿ ಇರೋದಿಲ್ಲ. ಬೀಳಬಾರದ ಕಡೆ ಏಟು ಬಿದ್ದಾಗ ನಮ್ಮಂತವ್ನು ಹುಡ್ಕೊಂಡು ಬರ್ತಾರೆ ಅಷ್ಟೇನೇನೆ. ಆಯ್ತಾ? ಅವಾಗ ಆಸಕ್ತಿಯಿಂದ ಬರಲ್ಲ, ಅವಾಗ ಅನಿವಾರ್ಯವಾಗಿ ಬರ್ತಾರೆ. ಹಾಗಾದ್ರೂ ಬಂದು ಉದ್ಧಾರ ಆಗಿರೋರು ಬೇಕಾದಷ್ಟು ಜನ ನೋಡಿದೀನಿ, ನೋಡ್ತಾ ಇರ್ತೀನಿ ನಾನು. ಆಯ್ತಾ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇರಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸ್ಪೆಷಲಿ ಈಗಿನ 30ರ ಆಸುಪಾಸಿನಲ್ಲಿ ಇರತಕ್ಕಂತಹ ಒಂದು ಜನರೇಷನ್ ಏನಿದೆ, ಅವರ ಪುಟ್ಟ ಮಕ್ಕಳು 4-5 ವರ್ಷ ಇದು ಅಂತವರು ಆದಷ್ಟು ಕಾಳಜಿ ವಹಿಸಿ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ಪ್ರಿಂಟ್ಔಟ್ ತೆಗೆದು ಮಾಡಿ ತಿಳ್ಕೊಳ್ಳೋದು ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈಗಲೂ ಸಜೆಸ್ಟ್ ಇಟ್ಕೊಂಡಿರಿ. ನೀವೇನು ಎಲ್ಲರನ್ನೂ ಕೇಳಲೇಬೇಕಂತ, ಎಲ್ರಿಗೂ ಶ್ರದ್ಧೆ ಅವಾಗಲೇ ಬರ್ಬೇಕಂತ ಏನಿಲ್ಲ. ಆಯ್ತಾ? ಆದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀರಿ, ನಿಮ್ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅಂತಂತಂದ್ರೆ 45 ವರ್ಷ ಆಗಿ, ವೈಯಕ್ತಿಕವಾಗಿ ಅವರೊಬ್ಬರಿಗೆ ಅಂತಲ್ಲ, ಇನ್ ಜನರಲ್ ಅದಕ್ಕೆ ಅದನ್ನ ನಿಮಿತ್ತ ಇಟ್ಟುಕೊಂಡು ನಾನು ಎಲ್ರಿಗೂ ನಾನು ಅದನ್ನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ವೆಲ್ಕಮ್ ಬ್ಯಾಕ್. 2025ಕ್ಕೆ ಗುಡ್ ಬೈ ಹೇಳಿ 2026ರ ನೂತನ ಕ್ಯಾಲೆಂಡರ್ ವರ್ಷವನ್ನ ಬರ್ಮಾಡ್ಕೊಳ್ಳೋ ಸಂಭ್ರಮ. ಹೀಗಾಗಿ ಸಹಜ ಕುತೂಹಲ, ಈ ವರ್ಷ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಅನೇಕರು ಕರೆ ಮಾಡಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಭುಜಂಗ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ನಮ್ದು 2026 ಹೇಗಿದೆ? ರಾಶಿ ಹೇಳಿ ಸರ್ ನಿಮ್ದು. ರಾಶಿ ಗೊತ್ತಿಲ್ಲ ಮೇಡಮ್. ಓಕೆ, ನಾನು ಒಂದು ಮಾತು ಹೇಳ್ತೇನೆ. ಭುಜಂಗ ಅವರೇ, ನಿಮ್ ಏಜ್ ಏನು? 46 ಸರ್. 45 ಸರ್. 45 ಇಯರ್ಸ್ ಆಗಿದೆ. ಕನ್ನಡದವರು, ಹಿಂದೂ ಸಂಸ್ಕೃತಿಯವರು. ನಿಮ್ದೊಂದು ಡೇಟ್ ಆಫ್ ಬರ್ತ್ ನ ಕೊಟ್ರೆ ಬರೀ ಆನ್ಲೈನ್ ಅಲ್ಲಿ ಫ್ರೀ ಆಗಿ, ನೀವು ₹100 ಕೊಡೋದು ಬೇಡ, ಫ್ರೀ ಆಗಿ ನಿಮ್ದೊಂದು ಜಾತಕ ಕಾಪಿ ಬರುತ್ತೆ. ಆ ಜಾತಕ ಕಾಪಿನಾದ್ರೂ ಪ್ರಿಂಟ್ ಔಟ್ ತಗೊಂಡು ನಮ್ಮಂತವ್ರ ಹತ್ರ ಅಥವಾ ಯಾರೋ ಸಿಕ್ಕಿದ್ರೆ ಅವ್ರ ಹತ್ರ ಅದನ್ನ ಕೇಳಿದಾಗ ನಿಮ್ನ ರಾಶಿ ನಕ್ಷತ್ರ ಹೇಳುವಷ್ಟಾರು ಸಂಸ್ಕಾರ ಬೇಕಲ್ವಾ? ಇದೆಷ್ಟು ಮುಖ್ಯ ಅಂತ ಹೇಳಿ ಅನೇಕರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುರುಗಳೇ, ನಾವು ಹುಟ್ಟಿದ ಯಾವಾಗ ಅನ್ನೋದನ್ನ ಇಂಗ್ಲಿಷ್ ಕ್ಯಾಲೆಂಡರ್ ನ ಡೇಟು ಟೈಮು ಬಿಟ್ರೆ ಬೇರೆ ಇನ್ನೇನೋ ಗೊತ್ತಿರೋದಿಲ್ಲ. ಇದು ಎಷ್ಟು ಮುಖ್ಯ ತಿಳ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ನಾನು ಇದನ್ನ ನಿಮಿತ್ತ ಮಾಡಿಕೊಂಡು ಹೇಳಿದ್ದು. ನಮಗೆ ಆಸಕ್ತಿ ಇದೆಯೋ ಇಲ್ಲೋ, ಎಷ್ಟೋ ಜನಕ್ಕೆ ತಮ್ಮ ಜಾತಕದ ಬಗ್ಗೆ ಎಷ್ಟೋ ಜನಕ್ಕೆ ಆಸಕ್ತಿ ಇರೋದಿಲ್ಲ. ಬೀಳಬಾರದ ಕಡೆ ಏಟು ಬಿದ್ದಾಗ ನಮ್ಮಂತವ್ನು ಹುಡ್ಕೊಂಡು ಬರ್ತಾರೆ ಅಷ್ಟೇನೇನೆ. ಆಯ್ತಾ? ಅವಾಗ ಆಸಕ್ತಿಯಿಂದ ಬರಲ್ಲ, ಅವಾಗ ಅನಿವಾರ್ಯವಾಗಿ ಬರ್ತಾರೆ. ಹಾಗಾದ್ರೂ ಬಂದು ಉದ್ಧಾರ ಆಗಿರೋರು ಬೇಕಾದಷ್ಟು ಜನ ನೋಡಿದೀನಿ, ನೋಡ್ತಾ ಇರ್ತೀನಿ ನಾನು. ಆಯ್ತಾ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇರಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸ್ಪೆಷಲಿ ಈಗಿನ 30ರ ಆಸುಪಾಸಿನಲ್ಲಿ ಇರತಕ್ಕಂತಹ ಒಂದು ಜನರೇಷನ್ ಏನಿದೆ, ಅವರ ಪುಟ್ಟ ಮಕ್ಕಳು 4-5 ವರ್ಷ ಇದು ಅಂತವರು ಆದಷ್ಟು ಕಾಳಜಿ ವಹಿಸಿ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ಪ್ರಿಂಟ್ಔಟ್ ತೆಗೆದು ಮಾಡಿ ತಿಳ್ಕೊಳ್ಳೋದು ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈಗಲೂ ಸಜೆಸ್ಟ್ ಇಟ್ಕೊಂಡಿರಿ. ನೀವೇನು ಎಲ್ಲರನ್ನೂ ಕೇಳಲೇಬೇಕಂತ, ಎಲ್ರಿಗೂ ಶ್ರದ್ಧೆ ಅವಾಗಲೇ ಬರ್ಬೇಕಂತ ಏನಿಲ್ಲ. ಆಯ್ತಾ? ಆದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀರಿ, ನಿಮ್ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಅಂತಂತಂದ್ರೆ 45 ವರ್ಷ ಆಗಿ, ವೈಯಕ್ತಿಕವಾಗಿ ಅವರೊಬ್ಬರಿಗೆ ಅಂತಲ್ಲ, ಇನ್ ಜನರಲ್ ಅದಕ್ಕೆ ಅದನ್ನ ನಿಮಿತ್ತ ಇಟ್ಟುಕೊಂಡು ನಾನು ಎಲ್ರಿಗೂ ನಾನು ಅದನ್ನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ.